ಧ್ಯಾನದಲ್ಲಿ ಮುಂದುವರಿಯಬೇಕಾದರೆ ಮನಸ್ಸನ್ನು ಒಂದು ಕಡೆ ನಿಲ್ಲಿಸುವುದು ಅಗತ್ಯ ಅಂತ ಶ್ರೀರಾಮಕೃಷ್ಣರು ಒತ್ತಿ ಒತ್ತಿ ಹೇಳ್ತಿದ್ರು. ಆದರೆ ಆ ಏಕಾಗ್ರತೆ ಸಾಧಿಸೋದಾದರೂ ಹೇಗೆ? ಅದನ್ನು ಒಬ್ಬ ಮೀನು ಹಿಡಿಯೋನ ಉದಾಹರಣೆ ತಗೊಂಡು ಹೀಗೆ ಹೇಳ್ತಾರೆ. ಒಬ್ಬ ಒಂದು ಊರಿಗೆ ಬರ್ತಾನೆ. ಅಲ್ಲಿ ತನಗೆ ಬೇಕಾದವರೊಬ್ಬರ ವಿಳಾಸನ ಎಲ್ಲರ ಹತ್ರ ಕೇಳ್ತಾನೆ, ಯಾರೂ ಹೇಳೋದಿಲ್ಲ. ಅಲ್ಲೇ ಮೀನು ಹಿಡಿತಾ ಕೂತಿದ್ದ ಬೆಸ್ತನನ್ನ ಕೇಳೋಕೆ ಅಂತ ಹೋಗ್ತಾರೆ. ಯಜಮಾನ್ರೆ, ಇಲ್ಲಿ ಮಹಾಬಲೇಶ್ವರ ಇವ್ರ ಮನೆ ಗೊತ್ತಿಲ್ವಾ ನಿಮಗೆ? ಏನಪ್ಪ, ಇಲ್ಲಿ ಮಹಾಬಲೇಶ್ವರ ಸ್ವಾಮಿಗಳ ಮನೆ ಗೊತ್ತಿದೆಯಾ ಯಜಮಾನ್ರೆ? ರೇ ಸ್ವಾಮಿ ರೇ, ನಿಮಗೆ ಅವ್ರು ಗೊತ್ತಿಲ್ವೇನ್ರಿ ಮನೆ ಅವ್ರದ್ದು? ಮಹಾಬಲೇಶ್ವರ ಸ್ವಾಮಿಗಳ ಮನೆ ಗೊತ್ತಿಲ್ವಾ ನಿಮಗೆ? ಏನ್ರಿ ಒಂದು ಕೇಳಿದ್ರೆ ಒಂದು ಮನೆ ಅಡ್ರೆಸ್ ಹೇಳಕ್ ಬರೋದಿಲ್ಲ ನಿಮಗೆ. ಸಿಕ್ತು ತಗೋ. ಸ್ವಾಮಿ ಸ್ವಾಮಿ ನಿಂತ್ಕೊಳ್ಳಿ. ಏನು ಸ್ವಾಮಿ ಹೋಗ್ತಾ ಇದ್ದೀರಾ? ನಿಂತ್ಕೊಳ್ಳಿ ಸ್ವಾಮಿ. ಏನೇ ಹುಡುಗಾಟ ಆಡ್ತಾ ಇದೀಯ ನನ್ನ ಜೊತೆ? ನಾನು ಅಷ್ಟೊತ್ತಿಂದ ನಿನ್ನ ಹತ್ರ ಬಂದು ಆ ಮಹಾಬಲೇಶ್ವರ ಸ್ವಾಮಿಗಳ ಮನೆ ಎಲ್ಲಿ ಅಂತ ಕೇಳಿದ್ದೀನಿ. ನಾನು ಗಂಟ್ಲಾರ್ ಕೂಡ ಕೇಳಿದ್ರು ಕೂಡ ಮಾತಾಡಿದೆ ಒಂದು ಮಾತು. ಇವಾಗ ಬಂದು ನನ್ನ ಜೊತೆ ಹುಡುಗಾಟ ಆಡ್ತಾ ಇದ್ದೀನಿ. ಏನೇ ಇದು? ತಪ್ಪು ತಿಳ್ಕೊಬೇಡಿ ಸ್ವಾಮಿ, ನಿಮ್ಗೆ ಅವಮಾನ ಮಾಡಬೇಕು ಅಂತಲಲ್ಲ ಸ್ವಾಮಿ. ನೀವು ನನ್ನ ಪಕ್ಕದಲ್ಲಿ ಬಂದು ನಿಂತಾಗ ಬೆಂಡು ಮುಳುಗ್ತಾ ಇತ್ತು, ಗಾಣಕ್ಕೆ ಮೀನು ಹಿಡ್ಕತಾ ಇತ್ತು. ಆಗ ಬಲಕ್ಕೆ ತಿರುಗ್ಬಿಟ್ಟಿದ್ರೆ ಸ್ವಾಮಿ, ಆ ಮೀನು ತಪ್ಸ್ಕೊಬಿಡ್ತಿತ್ತು. ಅದಕ್ಕೆ ಆ ಬೆಂಡ್ ಕಡೆನೇ ನೋಡ್ತಾ ಇದ್ದೆ. ತಪ್ಪು ತಿಳ್ಕೊಬೇಡಿ. ಯಾರ ಮನೆ ತೋರಿಸ್ಬೇಕು ಅಂತ ಹೇಳ್ತಾ ಇದ್ದೀರಿ? ಮಹಾಬಲೇಶ್ವರ ಸ್ವಾಮಿ ಅವ್ರ ಮನೆ. ಓ, ಅದು ಚೆನ್ನಾಗಿ ಗೊತ್ತು ನನಗೆ. ಚೆನ್ನಾಗಿ ಸ್ವಾಮಿ, ಬರ್ತೀನಿ ಸ್ವಾಮಿ. ಏಕಾಗ್ರತೆಯಂಥ ಗಹನವಾದ ವಿಚಾರನ ಒಬ್ಬ ಬೆಸ್ತ ಮೀನು ಹಿಡಿಯುವಂಥ ಒಂದು ಚಿಕ್ಕ ಉದಾಹರಣೆಯೊಂದಿಗೆ ಎಷ್ಟು ಚೆನ್ನಾಗಿ ವಿವರಿಸ್ತಾರೆ ಪರಮಹಂಸರು.